ಯೆಹೋವನೇ, ನಮ್ಮ ಶರಣನೇ, ನಮ್ಮ ವಿಮೋಚಕನೇ, ನಿನ್ನಲ್ಪ ಸೇವಕನಾದ ನನ್ನ ಬಾಯಿಯ ಮಾತುಗಳು, ನಿನ್ನ ಪ್ರೀತಿಯ ಮಕ್ಕಳಾದ ನಮ್ಮೆಲ್ಲರ ಹೃದಯಗಳ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ದಯವಿಟ್ಟು ದೇವಜನರು ಕುಳಿತುಕೊಳ್ಳಿ. ಕ್ರಿಸ್ತೇಸುವಿನಲ್ಲಿ ಪ್ರೀತಿಯುಳ್ಳ ಭಕ್ತ ಬಾಂಧವರಿಗೆಲ್ಲ ರಕ್ಷಕನಾದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಈ ಮುಂಜಾವಿನ ಶುಭ ವಂದನೆಗಳನ್ನು ತಿಳಿಸುತ್ತೇನೆ. ಇಂದು ಅಭಿಷಿಕ್ತ ಸೇವಕರ ಭಾನುವಾರ. ಈ ನಿಮಿತ್ತವಾಗಿ ಸೇವಕರಾದ ನಮ್ಮನ್ನು ಸಂಗೀತಗಳಿಂದಲೂ, ರಾಗಗಳಿಂದಲೂ ಮತ್ತು ಸಾಕ್ಷ್ಯಚಿತ್ರದಿಂದಲೂ, ಫಲಪುಷ್ಪಗಳಿಂದಲೂ, ಕಾಣಿಕೆಗಳಿಂದಲೂ, ಸುಮಧುರವಾದಂಥ ಮಾತುಗಳಿಂದಲೂ ನಮ್ಮನ್ನು ಉತ್ತೇಜನಪಡಿಸಿ ಗೌರವಿಸಿದಂಥ ನನ್ನ ಎಲ್ಲ ಸಭೆಯ ಸದಸ್ಯರಿಗೆ ಮತ್ತು ವಿಶೇಷವಾಗಿ ಸಭಾಪಾಲನಾ ಸಮಿತಿ ಎಲ್ಲ ಸದಸ್ಯರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈಗಾಗಲೇ 11 ಗಂಟೆ ಆಗಿದೆ. ಎಷ್ಟೊತ್ತಿಗೆ ಬಿಡ್ತಾರೆ ಅಂತಕ್ಕಂಥ ಆತಂಕ ನಿಮ್ಮನ್ನು ಕಾಡ್ತಾ ಇರ್ಬೋದು. ಪೀಠ ಹತ್ತಿದ ತಕ್ಷಣ ಯಾವಾಗ ಇಳಿತಾರೆ ಅನ್ನೋದು ಒಂದು ವಿಚಾರ ಇರ್ತದೆ. ಆದ್ದರಿಂದ ನೀವು ಮೆಂಟಲಿ ಫಿಕ್ಸ್ ಆಗಿಬಿಡ್ರಿ. 11:15ಕ್ಕೆ ಚರ್ಚ್ ಬಿಡ್ತದೆ. 11:15 ದಾಟಿದ್ರೆ ಕೈ ಮಾಡಿಬಿಡ್ರಿ. ಅದಕ್ಕಾಗಿ ಯಾವ ಸಂಕೋಚ ಬೇಡ. ಗಿವ್ ಮೀ 10 ಮಿನಿಟ್ಸ್ ಮತ್ತು 5 ನಿಮಿಷ ನಮಗೆ ಆರಾಧನೆಯನ್ನು ಸಂಪೂರ್ತಿಗೊಳಿಸಲಿಕ್ಕೆ. ಇವತ್ತಿಗೆ ನೇಮಕವಾಗಿರುವಂಥ 2 ವೇದ ಪಾರಾಯಣ ಪಾಠಗಳು ನಮ್ಮ ಮುಂದೆ ಪಠನವಾಗಿವೆ. ಹಳೆ ಒಡಂಬಡಿಕೆಯಲ್ಲಿ ಯೆರೆಮೀಯನ ಪ್ರವಾದನಾ ಗ್ರಂಥ 1ನೇ ಅಧ್ಯಾಯ 4ರಿಂದ 11 ವಚನ, ಮತ್ತಾಯನ ಸುವಾರ್ತೆ 20ನೇ ಅಧ್ಯಾಯ 20ರಿಂದ 28 ವಚನ. ಈ 2 ಪರಿಚ್ಛೇದಗಳನ್ನು ಆಧಾರವಾಗಿಟ್ಟುಕೊಂಡು ಈಗ ನಾವು ಧ್ಯಾನ ಮಾಡಲಿರುವಂಥ ಇಂದಿನ ಮುಖ್ಯ ಪ್ರಸ್ತಾವನೆ, ಆರ್ಡೈನ್ಡ್ ಮಿನಿಸ್ಟ್ರಿ ಕಾಲ್ಡ್ ಟು ಸರ್ವ್ ನಾಟ್ ಫಾರ್ ಗ್ಲೋರಿ. ಅಭಿಷಿಕ್ತ ಸೇವಕರ ಭಾನುವಾರ ಗೌರವಕ್ಕಾಗಿ ಅಲ್ಲ, ಸೇವೆಗಾಗಿ ಕರೆಯಲ್ಪಟ್ಟವರು. ಗೌರವಕ್ಕಾಗಿ ಅಲ್ಲ, ಸೇವೆಗಾಗಿ ಕರೆಯಲ್ಪಟ್ಟವರು. ಇಂದು ಈ ಅಭಿಷಿಕ್ತರ ಭಾನುವಾರವನ್ನು ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಸಭೆಯಲ್ಲಿ ಬರೀ ಸಭಾಪಾಲನಾ ಸೇವೆ ಮಾತ್ರ ಇಲ್ಲ. ಗಾಡ್ ಹ್ಯಾಸ್ ಗಿವನ್ ಅಸ್ 5-fold ಮಿನಿಸ್ಟ್ರೀಸ್. 5 ಥರವಾದಂಥ ಸೇವೆಯನ್ನು ಈ ಸಭೆಗೆ ದೇವರು ಕೊಟ್ಟಿದ್ದಾನೆ. ಅದನ್ನು ನಾವು ಎಫೆಸದವರಿಗೆ ಬರೆದ ಪತ್ರ 4ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡಿಕೊಳ್ಳುತ್ತೇವೆ. ಆತನು ಕೆಲವರನ್ನು ಅಪೋಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸುವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಕೆಲವರನ್ನು ಉಪದೇಶಗಳನ್ನಾಗಿಯೂ ಅನುಗ್ರಹಿಸಿದನು ಅಂತ. ಈ 5-fold ಮಿನಿಸ್ಟ್ರಿ, 5 ಥರವಾದ ಸೇವೆಗಳನ್ನು ನಾವು ಈ 5 ಬೆರಳುಗಳಿಂದ ನಾವು ಗುರುತಿಸಿಕೊಂಡು ನೆನಪಿನಲ್ಲಿಟ್ಕೊಳ್ಬೋದು. ನಂಬರ್ 1 ಹೆಬ್ಬೆರಳು ಅಪೋಸ್ತಲರು, ತೋರು ಬೆರಳು ಪ್ರವಾದಿಗಳು, ಮಧ್ಯದ ಬೆರಳು ಸುವಾರ್ತಿಕರು, ಮತ್ತು ರಿಂಗ್ ಫಿಂಗರ್ ಅಂತ ಹೇಳ್ತೀವಲ್ಲ ಅದು ಸಭಾಪಾಲಕರು, ಮತ್ತು ಕೊನೆಯದು ಉಪದೇಶಿಗಳು. ಇವರಲ್ಲಿ ಯಾರೂ ಹೆಚ್ಚು ಇಲ್ಲ, ಯಾರೂ ಕಡಿಮೆನೂ ಇಲ್ಲ. ಈ 5 ಸೇವೆ ಇದ್ದಾಗಲೇ ಮಾತ್ರ ಸಭೆ ಸ್ಥಾಪನೆ ಆಗ್ತದೆ, ಸಭೆ ಅಭಿವೃದ್ಧಿ ಆಗ್ತದೆ, ಸಭೆ ಮತ್ತದು ಪರಿಪಾಲನೆ ಆಗ್ತದೆ, ಮುಂದುವರಿತದೆ. ಅಪೋಸ್ತಲರು ಯಾರು ಅಂತಂದರೆ ಮೊದಲು ಹೋಗಿ ಸುವಾರ್ತೆಯನ್ನು ಸಾರಿ ಸಭೆಯನ್ನು ಕಟ್ತಕ್ಕಂಥವರು. ಪ್ರವಾದಿಗಳು ದೇವರ ಮಾತನ್ನು ಕೇಳಿಸಿಕೊಂಡು ಜನರಿಗೆ ಎಚ್ಚರಿಕೆಯನ್ನು ನೀಡ್ತಕ್ಕಂಥವರು. ಸುವಾರ್ತಿಕರು ದೇವರ ಸುವಾರ್ತೆಯನ್ನು ಸಾರಿ ದೊಡ್ಡ ದೊಡ್ಡ ಸಮೂಹದಿಂದ ಜನರನ್ನು ಕ್ರಿಸ್ತನ ಕಡೆಗೆ ನಡೆಸುವಂಥವರು. ಹೀಗೆ ಇವರೆಲ್ಲ ಕೂಡಿಕೆಯಾಗಿ ಬಂದಂಥ ಜನಸಮೂಹವನ್ನು ನಡೆಸ್ತಕ್ಕಂಥವನೇ, ಪರಿಪಾಲನೆ ಮಾಡ್ತಕ್ಕಂಥವನೇ, ಮತ್ತು ಮುಂದೆ ಸಾಗಿಸಿಕೊಂಡು ಹೋಗ್ತಕ್ಕಂಥವನೇ, ಪಾಲನೆ ಮಾಡ್ತಕ್ಕಂಥವನೇ ಸಭಾಪಾಲಕ. ಅದರ ಮಧ್ಯದಲ್ಲಿ ಉಪದೇಶ ಶಿಕ್ಷಣ ನೀಡ್ತಕ್ಕಂಥದ್ದು ಒಂದು ಸೇವೆ ಇದೆ. ಅದನ್ನು ನಾವು ಉಪದೇಶಿಗಳು ಅಥವಾ ಟೀಚರ್ಸ್ ಅಂತ ನಾವು ಕರೀತೇವೆ. ಅಪೋಸಲ್ಸ್, ಪ್ರಾಫಿಟ್ಸ್, ಎವಾಂಜಲಿಸ್ಟ್ಸ್, ಪಾಸ್ಟರ್ಸ್ ಆ್ಯಂಡ್ ಟೀಚರ್ಸ್. 5-fold ಮಿನಿಸ್ಟ್ರೀಸ್ ಆರ್ ದೇರ್ ಇನ್ ಅವರ್ ಚರ್ಚ್. ಆದ್ದರಿಂದ ಬರೀ ಸಭಾಪಾಲನಾ ಸೇವೆಯನ್ನು ಮಾತ್ರ ನಾವು ವೈಭವೀಕರಿಸುವಂಥದ್ದಲ್ಲ, ಎಲ್ಲರೂ ಕೂಡಿ ಸೇವೆ ಮಾಡಿದಾಗ ಆಗುತ್ತದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡಿಕೊಳ್ಳುತ್ತೇವೆ. ಸಭಾಪಾಲನಾ ಸೇವೆ ಅಂತ ನಾವು ಹೇಳುವಾಗ ನಾವು ಟೀಚರ್ಸ್ನ ತಕ್ಕೊಂಡ್ರೆ, ಪ್ರೊಫೆಸರ್ಸ್ಗಳನ್ನ ತಕ್ಕೊಂಡ್ರೆ, ಅಥವಾ ಯೂನಿವರ್ಸಿಟಿ ಲೆಕ್ಚರರ್ಸ್ಗಳನ್ನ ತಕ್ಕೊಂಡ್ರೆ ಅಲ್ಲೇನಾಗ್ತದೆ ಅಂದರೆ ವರ್ಷಕ್ಕೆ ವರ್ಷ ತರಗತಿ ಚೇಂಜ್ ಆಗ್ತಾ ಇರ್ತವೆ, ಸ್ಟೂಡೆಂಟ್ಸು ಚೇಂಜ್ ಆಗ್ತಾ ಇರ್ತಾರೆ. ಟೆಕ್ಸ್ಟ್ ಬುಕ್ ಮಾತ್ರ ಸೇಮ್ ಇರ್ತದೆ, ಸಿಲೆಬಸ್ ಸೇಮ್ ಇರ್ತದೆ, ಆದರೆ ಬೆಂಚ್ನಲ್ಲಿ ಕುಳಿತಂಥ ವಿದ್ಯಾರ್ಥಿಗಳು ಚೇಂಜ್ ಆಗ್ತಾ ಇರ್ತಾರೆ. ಇಲ್ಲಿ ಹಾಗಿರುವುದಿಲ್ಲ.
ಪ್ರತಿ ವರ್ಷ ಅವರೇ ಇರ್ತಾರೆ, ಪ್ರತಿ ವಾರ ಅವರೇ ಇರ್ತಾರೆ. ಪಾಸ್ಟರೇ ಚೇಂಜ್ ಆಗ್ತಾರೆ, ಸಭೆಯವರು ಮಾತ್ರ ಅಲ್ಲೇ ಇರ್ತಾರೆ. ಒಂದಿಷ್ಟು ವಿಭಿನ್ನ. ಹೀಗಿರುವುದರಿಂದ ಇಲ್ಲಿ ಪಾಸ್ಟರೇ ಇಲ್ಲಿಂದ ಗ್ರ್ಯಾಜುಯೇಟ್ ಆಗಿ ಹೋಗ್ತಾರೆ, ಸಭೆಯವರು ಮಾತ್ರ ಇಲ್ಲೇ ಇರ್ತಾರೆ. ಎಷ್ಟೊಂದು ಬೋಧನೆ ಕೇಳಿ, ಎಷ್ಟೊಂದು ಶಿಕ್ಷಣಗಳನ್ನು ಮೈಗೂಡಿಸಿಕೊಂಡು, ಎಷ್ಟೊಂದು ಸೇವೆಯನ್ನು ಮಾಡಿ, ಸಾಕಷ್ಟು ಅನುಭವಗಳನ್ನು ಪಡ್ಕೊಂಡಂಥ ಸಾಕಷ್ಟು ಮುತ್ಸದ್ದಿಗಳು ಮತ್ತು ವಿದ್ವಾಂಸರು, ವಿದ್ವತ್ತನ್ನು ಹೊಂದಿಕೊಂಡಂಥ ಎಲ್ಲ ಪಾಂಡಿತ್ಯವನ್ನು ಪಡ್ಕೊಂಡಂಥ ಸಭೆಯವರಿಗೆ ಪ್ರತಿ ವಾರ ಬೋಧನೆ ಮಾಡ್ತಕ್ಕಂಥದ್ದು ಸುಲಭವಾದ ಸಂಗತಿಯಲ್ಲ. ಬೋಧನೆ ಮಾಡುವಂಥವರಿಗೆ ಬೋಧನೆ ಮಾಡುವಂಥದ್ದು ಸುಲಭ ಸಾಧ್ಯವಲ್ಲ. ದೇವರ ಆತ್ಮನ ಸಹಾಯವಿಲ್ಲದೆ ಇಲ್ಲಿ ನಿಂತುಕೊಂಡು ಬೋಧನೆ ಮಾಡುವಂಥದ್ದು ಅಸಾಧ್ಯ, ಅಸಂಭವ. ಎಲ್ಲ ಪ್ರೊಫೆಷನ್ಗಳನ್ನು ನಾವು ಆಯ್ಕೆ ಮಾಡ್ಕೊಳ್ತೇವೆ. ಕರಿಯರ್ ಗೈಡೆನ್ಸಿಗೆ ಹೋಗ್ಬಿಟ್ಟು ನನ್ನ ಮಾರ್ಕ್ಸ್ ಲಿಸ್ಟ್ ನೋಡಿಬಿಟ್ಟು ಯಾವುದರಲ್ಲಿ ನನಗೆ ಸ್ಟ್ರಾಂಗ್ ಇದೆ, ಯಾವುದರಲ್ಲಿ ನಾನು ವೀಕ್ ಇದ್ದೇನೆ ಅಂತಂದ್ಬಿಟ್ಟು ನಾವು ಕರಿಯರ್ ಗೈಡೆನ್ಸನ್ನು ಆಯ್ಕೆ ಮಾಡ್ಕೊಳ್ತೇವೆ. ಆದರೆ ದೇವರ ಸೇವೆ ಅಂತ ಬಂದಾಗ ಇದು ನಮ್ಮ ಆಯ್ಕೆ ಆಗೋದಿಲ್ಲ, ದೇವರು ತಾನೇ ಆಯ್ಕೆ ಮಾಡಿಕೊಳ್ತಾನೆ. ಅದನ್ನು ನಾವು ಯೆರೆಮೀಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 4ನೇ ಮತ್ತು 5ನೇ ವಚನದಲ್ಲಿ ನೋಡಿಕೊಳ್ಳುತ್ತೇವೆ. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ನಿನ್ನನ್ನು ತಿಳಿದಿದ್ದೆನು, ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೇನು, ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. ಹುಟ್ಟುವುದಕ್ಕಿಂತ ಮುಂಚೆ, ಗರ್ಭದಲ್ಲಿ ರೂಪವಾಗುವುದಕ್ಕಿಂತ ಮುಂಚೆ ಯಾರು ತನಗೆ ಸೇವೆ ಮಾಡಬೇಕೆಂಬುದನ್ನು ದೇವರು ಮೊದಲೇ ನಿಷ್ಕರ್ಷೆ ಮಾಡಿ ತಿಳಿದುಕೊಂಡಿರುತ್ತಾನೆ. ಇಂಥವನೇ ಇಂಥವಳೇ ಸೇವೆ ಮಾಡಬೇಕು ಅಂತ. ಡೆಲಿವರಿ ಆಗೋಕ್ಕಿಂತ ಮುಂಚೆ, ಉದರದಿಂದ ಹೊರಬರುವುದಕ್ಕಿಂತ ಮುಂಚೆ ದೇವರು ಪ್ರತಿಷ್ಠೆ ಮಾಡ್ತಾನೆ, ಅನಾಯಿಂಟ್ ಮಾಡ್ತಾನೆ. ಆಮೇಲೆ ಜನಾಂಗಗಳಿಗೆ ಹೊರಬಂದ ನಂತರ ಪ್ರವಾದಿಗಳನ್ನಾಗಿ ನೇಮಕ ಮಾಡ್ತಾನೆ, ಅಪಾಯಿಂಟ್ಮೆಂಟ್. ನೋಯಿಂಗ್, ಅನಾಯಿಂಟಿಂಗ್ ಆ್ಯಂಡ್ ಅಪಾಯಿಂಟಿಂಗ್. ದೇವರು ಇವೆಲ್ಲವುಗಳನ್ನು ತಾನು ಮಾಡ್ತಕ್ಕಂಥದ್ದು. ಇದಕ್ಕೆ ಸೇವೆಗೆ ಬರ್ತಕ್ಕಂಥವರು ಈಗೋ ಇದ್ದೇನೆ ಎಂಬುದಾಗಿ ಹೇಳುವಂಥ ಒಂದು ಸಂಗತಿ. ಇದೊಂದು ಉದ್ದೇಶಪೂರಿತ ಕರೆ. ದೇವರು ಯಾರನ್ನು ಸುಮ್ಮನೆ ಕರೆದುಬಿಟ್ಟು ಉಪಜೀವನಕ್ಕಾಗಿ ನಡೆಸುವುದಿಲ್ಲ. ಎಲ್ಲ ಉದ್ಯೋಗಗಳು ನಮ್ಮ ಜೀವನ ಆಧಾರಕ್ಕೆ ಇರುವುದಾಗಿದ್ದರೆ, ಸೇವೆ ಅಂತಕ್ಕಂಥದ್ದು ದೇವರ ಮಹಿಮೆಗಾಗಿ. ಉಪಜೀವನ ಅನುಕೂಲತೆಗಳು, ಎಲ್ಲ ಸರ್ವಾನುಕೂಲತೆಗಳನ್ನು ನೋಡಿ ಸೇವೆಗೆ ಬರುವಂಥದ್ದಲ್ಲ. ಆದರೆ ದೇವರ ಕರೆಯನ್ನು ಪರಿಗಣಿಸಿ ಎಂಥ ಸ್ಥಿತಿಯಲ್ಲಿದ್ದರೂ ಕೂಡ ಅಂಥ ಸ್ಥಿತಿಯಲ್ಲಿ ಸೇವೆ ಮಾಡುವುದಕ್ಕೆ ದೇವರ ಸೇವಕರು ಸಿದ್ಧರಾಗಿರಬೇಕು. ಸಭಾಪಾಲನ ಸೇವೆ ಒಂದು ಅಭಿಷಿಕ್ತ ಸೇವೆ. ಇದು ಜೀವನ ಪರ್ಯಂತರ ನಡೀತಕ್ಕಂಥ ಒಂದು ಸೇವೆ. ಈಗಾಗಲೇ ನಾವು ಸಾಕ್ಷಿ ಚಿತ್ರದಲ್ಲಿ ನೋಡಿದೆವು, ಸಭಾಪಾಲಕರಿಗೆ ಸೇವೆಗೆ ಇಷ್ಟೇ ಸಮಯ, ಬೆಳಗ್ಗೆ 5:30 ಗಂಟೆ ಅಥವಾ 10ರಿಂದ 5, 10ರಿಂದ 4 ಅಥವಾ ನೈಟ್ ಶಿಫ್ಟು, ಡೇ ಶಿಫ್ಟ್ ಅಂತೇನಿರೋದಿಲ್ಲ. 24x7. ಊಟ ಮಾಡುವಾಗ ಫೋನ್ ಕಾಲ್ ಬರ್ತದೆ, ಮಲ್ಕೊಳ್ಳುವಾಗ ಫೋನ್ ಕಾಲ್ ಬರ್ತದೆ, ಆಸ್ಪತ್ರೆಯಲ್ಲಿ ಹಾಗಾದರೂ ಅಂತ ಬರ್ತದೆ, ಡೆಲಿವರಿ ಆಯ್ತು ಅಂತ ಬರ್ತದೆ, ಆಕ್ಸಿಡೆಂಟ್ ಆದಂತ ಬರ್ತದೆ, ದಾರಿಯಲ್ಲಿ ಬಿದ್ದರು ಅಂತ ಬರ್ತದೆ. ಸೊ ಅವರಿಗೆಲ್ಲ ಹೋಗಿ ಸ್ಪಂದಿಸ್ತಕ್ಕಂಥದ್ದು. ಅನೇಕ ವೃತ್ತಿಗಳನ್ನು ಜನ ಶ್ಲಾಘನೆ ಮಾಡ್ತಾರೆ. ಆದರೆ ಸಭಾಪಾಲಕರು ವೃತ್ತಿ ಬಂದಾಗ ಬಹಳಷ್ಟು ಶ್ಲಾಘನೆಗಳಿಗಿಂತ, ಒಳ್ಳೆಯ ಮಾತುಗಳಿಗಿಂತ ಟೀಕೆಗಳು ಹೆಚ್ಚು ಬರುವುದನ್ನು ನಾವು ನೋಡಿಕೊಳ್ತೇವೆ. ಯಾಕಂದರೆ ಮನೆಯಲ್ಲಿ 4 ಜನ ಇದ್ದರೆ 4 ಜನರನ್ನು ತೃಪ್ತಿಪಡಿಸಲಿಕ್ಕಾಗೋದಿಲ್ಲ. ಸಾವಿರಾರು ಜನ ಇರ್ತಕ್ಕಂಥ ಸಮುದಾಯವನ್ನು ಒಬ್ಬ ವ್ಯಕ್ತಿ ತೃಪ್ತಿ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಸಾಕಷ್ಟು ಬಯಕೆಗಳಿರ್ತವೆ. ಸಭಾಪಾಲಕರು ನಮ್ಮ ಮನೆಗೆ ಬರಬೇಕು, ನಮ್ಮ ಮಾತು ಕೇಳಬೇಕು, ನಮ್ಮ ಸ್ಟೋರಿ ಕೇಳಬೇಕು, ನಮ್ಮದೆಲ್ಲ ಕುತ್ತಿ ನಮ್ಮ ಕಥನಗಳನ್ನು ಕೇಳಬೇಕು, ನಮ್ಮ ಜೊತೆಗೆ ಅಡ್ಡಾಡಬೇಕು, ನಮ್ಮ ಜೊತೆಗೆ ಹೋಟೆಲ್ಗೆ ಬರಬೇಕು, ನಮ್ಮ ಜೊತೆಗೆ ಟ್ರಿಪ್ಪಿಗೆ ಬರಬೇಕು, ನಮ್ಮ ಜೊತೆಗೆ ಟೈಮ್ ಪಾಸ್ ಮಾಡಬೇಕು, ನಮ್ಮ ಜೊತೆಗೆ ನಮ್ಮ ಅಹವಾಲುಗಳನ್ನು ಕೇಳಿಸ್ಕೊಳ್ಬೇಕು. ಎಲ್ಲರಿಗೂ ಬಯಕೆ ಇರ್ತದೆ. ಎಷ್ಟು ಜನರ ಜೊತೆ ಕೂತ್ಕೊಳ್ಳಿಕ್ಕೆ ಸಾಧ್ಯ? ಎಷ್ಟು ಜನರ ಜೊತೆಗೆ ನಾವು ಸಂಭಾಷಣೆ ಮಾಡಲಿಕ್ಕೆ ಸಾಧ್ಯ? ಎಷ್ಟು ಜನರನ್ನು ತೃಪ್ತಿಪಡಿಸಲಿಕ್ಕೆ ಸಾಧ್ಯ? ಕೆಲವೊಬ್ಬರು ಅಧ್ಯಯನ ಮಾಡ್ಕೊಂಡು ಬಂದಿರ್ತಾರೆ, ಹಿಂಗೆ ಪ್ರಸಂಗ ಮಾಡಬೇಕು ಅಂತಂದ್ಬಿಟ್ಟು. ಅದನ್ನು ಬಿಟ್ಟು ಬೇರೆ ಪ್ರಸಂಗ ಮಾಡಿದರೆ ಇದು ಯಾಕೋ ನಮಗೆ ಹಿಡಿಸಲಿಲ್ಲ ಅಂತಂದ್ಬಿಟ್ಟು. ಬೈಬಲ್ನಲ್ಲಿ ದೇವರ ವಾಕ್ಯ ಹೇಳ್ತದೆ, ನೀನು ಖಂಡಿಸು, ಗದರಿಸು, ಎಚ್ಚರಿಸು. ಅಂತ್ಯಕಾಲದಲ್ಲಿ ಜನ ಏನಾಗ್ತಾರೆ ಅಂತಂದರೆ ಭಾಳಷ್ಟು ಬ್ಯುಸಿಯಾಗಿರ್ತಾರೆ. ಸ್ವಲ್ಪ ಖಂಡನೆ ಬೇಕಾಗ್ತದೆ, ಎಚ್ಚರಿಕೆ ಬೇಕಾಗ್ತದೆ. ಅಂಥ ಸಮಯ ಬಂದಾಗ ಪಾಸ್ಟರ್ ನನಗೆ ಹೇಳಿದರು, ನಮ್ಮನ್ನ ಉದ್ದೇಶ ಮಾತಾಡಿದರು, ಹೊರಗೆ ಮಾತಾಡೋಕ್ಕೆ ಆಗೋದಿಲ್ಲ, ಪೀಠದ ಮ್ಯಾಗ ಮಾತಾಡಿದರು. ಸೊ ಅವುಗಳನ್ನು ನಾವು ಎಚ್ಚರಿಕೆಯಾಗಿ, ನಾವು ದೇವರ ಮಾತು ಅಂತ ಸ್ವೀಕರಿಸದೆ ಅವುಗಳನ್ನು ದೇವ್ರ ಸೇವಕರು ನಮ್ಮನ್ನು ಟಾರ್ಗೆಟ್ ಮಾಡಿದರು ಅಂತ ನಾವು ನೋಡಿಕೊಳ್ತೇವೆ. 2 ತಿಮೋತಿ 4:2 ದೇವರ ವಾಕ್ಯ ಹೇಳುವಂಥದ್ದು, ದೇವರ ವಾಕ್ಯವನ್ನು ಸಾರು. ಅನುಕೂಲವಾದ ಕಾಲದಲ್ಲಿ, ಅನುಕೂಲವಿಲ್ಲದ ಕಾಲದಲ್ಲಿ ಅದರಲ್ಲಿ ಆಸಕ್ತನಾಗಿರು. ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು,
ಎಚ್ಚರಿಸು ಅಂತ ದೇವರ ವಾಕ್ಯ ಹೇಳ್ತದೆ. ಇತ್ತೀಚಿನ ದಿವಸಗಳಲ್ಲಿ ಸಾಕಷ್ಟು ಡಾಕ್ಟರ್ಸ್ಗಳು ಸುಸೈಡ್ ಮಾಡ್ಕೊಳ್ಳೋದನ್ನು ನಾವು ನೋಡ್ತಾ ಇದ್ದೇವೆ. ಇನ್ನೊಬ್ಬರನ್ನು ಮರಣದಿಂದ ತಪ್ಪಿಸುವಂಥ ಡಾಕ್ಟರ್ಗಳು ಸುಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಡಾಕ್ಟರ್ ಕುಟುಂಬದಲ್ಲೇ ಡಾಕ್ಟರ್ ಮೇಡಮ್ಮು ಡಾಕ್ಟರನ್ನು ಕೊಚ್ಚಿ ಸಾಯಿಸ್ತಾ ಇದ್ದಾರೆ. ಎಲ್ಲಿ? ವಿದ್ಯಾಕಾಶಿ ಧಾರವಾಡದಲ್ಲಿ ಸುಶಿಕ್ಷಿತರ ಮಧ್ಯದಲ್ಲಿ ನಡೀತಕ್ಕಂಥದ್ದು. ಯಾಕೆ ಹೀಗೆ? ಡಿಪ್ರೆಷನ್, ಅವುಗಳಿಂದ ಹೊರಗಡೆ ಬರಲಿಕ್ಕಾಗೋದಿಲ್ಲ. ಪಾಸ್ಟರ್ ಪ್ರೊಫೆಷನ್ ಕೂಡ ಅದೇ ರೀತಿಯಾಗಿ. ನನಗೊಬ್ಬ ರೋಮನ್ ಕ್ಯಾಥೋಲಿಕ್ ಪ್ರೀಸ್ಟ್ ಫ್ರೆಂಡ್ ಆಗಿದ್ದರು. ನಾವು ಚರ್ಚ್ ಬಿಟ್ಟ ನಂತರ ಯಾವಾಗ ಒಂದು ಸಾರಿ ಅವರು ನಾವು ಕೂಡಿಕೊಂಡು ಮಾತಾಡ್ತಾ ಇದ್ದೇವೆ. ಪ್ರೀಸ್ಟ್ ಹೇಳ್ತಾಯಿದ್ರು, ನನಗೆ ಭಾಳ ಡಿಪ್ರೆಷನ್ ಆಗ್ತದೆ ಅಂತ. ಯಾಕೆ ಅಂತ, ಅವರು ಕನ್ಫೆಷನ್ ಬಾಕ್ಸ್ ಅಂತ ಇರ್ತದೆ ರೋಮನ್ ಕ್ಯಾಥೋಲಿಕ್ ಸಭೆಯಲ್ಲಿ. ಒಳಗಡೆ ಪ್ರೀಸ್ಟ್ ಕೂತ್ಕೊಂಡಿರ್ತಾರೆ, ಹೊರಗಡೆ ಬಂದುಬಿಟ್ಟು ಒಬ್ಬೊಬ್ಬರ ಸಭೆಯವ್ರು ಬಂದು ಹೇಳ್ತಿರ್ತಾರೆ, ನಾನು ಬಹಳ ಕಷ್ಟಪಟ್ಟೆ, ಆದರೆ ಸಿಗರೇಟ್ ಸೇದೋದು ಬಿಡೋಕ್ಕಾಗಲಿಲ್ಲ, 22 ಸಿಗರೇಟ್ ಸೇದು ಬಂದೆ. ನಾನು ಕಳ್ತನ ಮಾಡೋದು ಬಿಡಬೇಕು ಅಂತ ಪ್ರಯತ್ನ ಮಾಡಿದೆ, ಆಗಲಿಲ್ಲ, ಮತ್ತೂ ಕಳ್ತನ ಮಾಡಿದೆ. ನಾನು ಲಂಚ ತೊಗೊಳ್ಬಾರ್ದು ಅಂತ ವಿಚಾರ ಮಾಡಿದ್ದೆ, ಆದರೂ ಏನು ಮಾಡೋದು, ಭಾಳ ಪ್ರೆಷರ್ ಬಂತು, ಲಂಚ ತೊಗೊಂಡ್ಬಿಟ್ಟೆ. ದಯಮಾಡಿ ಜೀಸಸ್ಗೆ ಕ್ಷಮಿಸಕ್ಕೆ ಹೇಳ್ರಿ ಅಂತಂದ್ಬಿಟ್ಟು ತಾವು ಏನೇನು ಮಾಡಿರ್ತಾರಲ್ಲ ಎಲ್ಲ ಸರಮಾಲೆಗಳನ್ನು ಪ್ರೀಸ್ಟ್ ಅವ್ರ ಕಿವಿ ಒಳಗಡೆ ಹಾಕಿ ಅವನು ಒಬ್ಬ ಯವಣಿಸ್ದ. ಅವನಲ್ಲಿ ಭಾವನೆಗಳಿವೆ, ಅವನಲ್ಲಿ ಎಮೋಷ್ನಲ್ ಇದೆ, ಅವನು ಕೆರಳಿಸಲ್ಪಡ್ತಾನೆ. ಜಗತ್ತಿನಲ್ಲಿ ಇಷ್ಟೆಲ್ಲ ಸಂತೋಷ ಇದ್ದರು, ಇಷ್ಟೆಲ್ಲ ಮೋಜು ಮಸ್ತಿ ಇದ್ದರೂ ಕೂಡ ಐ ಆಮ್ ಸನ್ಯಾಸಿ, ಜಗತ್ತಿನಲ್ಲಿ ಇದೆಲ್ಲ ನಡೀತಾ ಇದೆ ಅಂತಂದ್ಬಿಟ್ಟು ತಾನು ವಿಚಾರ ಮಾಡಿ ತನ್ನ ಭಾವನೆಗಳನ್ನು ಯಾರ ಮುಂದೆ ಹೇಳ್ಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕಾಗಿ ಬಹಳಷ್ಟು ಜನ ಪ್ರೀಸ್ಟ್ಗಳು ಆ ಡಿಪ್ರೆಷನ್ಗೆ ಹೋಗ್ತಾರೆ. ಐರೋಪ್ ದೇಶದಲ್ಲಿ ಭಾಳಷ್ಟು ಜನ ಪಾಸ್ಟರ್ಗಳು ಸುಸೈಡ್ ಮಾಡ್ಕೊಳ್ತಾರೆ. ಭಾಳಷ್ಟು ಜನ ದೇವ್ರ ಸೇವಕರು ದೇವ್ರ ಸೇವೆಯನ್ನು ಬಿಟ್ಟು ಹೋಗಿಬಿಡ್ತಾರೆ. ಪ್ರೆಷರ್ ತಡ್ಕೊಳ್ಳಿಕ್ಕಾಗೋದಿಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಟೀಕೆ ಮಾಡ್ತಾರೆ, ಒಬ್ಬೊಬ್ಬರಿಗೆ ಒಂದೊಂದು ಥರ ಅಪೇಕ್ಷೆಗಳಿರ್ತವೆ. ಯಾರನ್ನು ಸಮಾಧಾನ ಮಾಡಲಿಕ್ಕೆ ಅಸಾಧ್ಯ, ಅಸಂಭವ. ಆದರೆ ಇವೆಲ್ಲವುಗಳ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಸಾರಬೇಕು, ಅವರಿಗೆ ಸುವಾರ್ತೆಯನ್ನು ತಿಳಿಸಬೇಕು, ಅವರನ್ನು ರಕ್ಷಣೆ ಮಾರ್ಗಕ್ಕೆ ನಡೆಸಬೇಕು, ಅವರಿಗೆ ದೀಕ್ಷಾಸ್ನಾನ ಕೊಡಬೇಕು, ದೇವರ ಕಡೆಗೆ ಅವರನ್ನು ಸೇರಿಸಿಕೊಳ್ಬೇಕು. ಇವೆಲ್ಲವುಗಳ ಪಂಥಾಹ್ವಾನಗಳ ಮಧ್ಯದಲ್ಲಿ ದೇವರ ಸೇವೆ ಬಹಳ ಕಷ್ಟ ಸಾಧ್ಯ. ಯಾರಿಗೂ ತಾವೇ ದೇವ್ರ ಸೇವೆ ಮಾಡಬೇಕು ಅಂತ ಹುರುಪು ಬರುವುದಿಲ್ಲ. ಯಾಕಂತಂದರೆ ಯಾರಾದರೂ ದೇವರ ಸೇವೆಯನ್ನು ನೋಡಿದರೆ ಬಹುತೇಕ ಸಭಾಪಾಲಕರ ಮಕ್ಕಳು ಈ ಸಭಾಪಾಲನೆ ಸೇವೆಗೆ ಬರುವುದಿಲ್ಲ. ಯಾಕಂದರೆ ಅವರಲ್ಲಿ ಇರತಕ್ಕಂಥ ಕಷ್ಟ ನಷ್ಟಗಳನ್ನು ನೋಡಿ ಇದರಿಂದ ಸಾಕಷ್ಟು ದೂರ ಇರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಏನೂ ಗೊತ್ತಿಲ್ಲದೆ ಇರತಕ್ಕಂಥ ಅಮಾಯಕರು ಈ ಸೇವೆ ಒಳಗಡೆ ನುಗ್ಗಿ ಬರಲಿಕ್ಕೆ ಪ್ರಾರ್ಥನೆ ಮಾಡ್ತಾರೆ. ಯಾಕಂದರೆ ಇಲ್ಲಿ ನಡೀತಕ್ಕಂಥ ಈ ವೈಭವ, ಬಿಳಿ ಬಟ್ಟೆ, ಶ್ವೇತ ವಸ್ತ್ರಧಾರಣೆ, ಸನ್ಮಾನಗಳು, ಸಮಾರಂಭಗಳು, ಒಳ್ಳೆಯ ನುಡಿಗಳು, ಒಳ್ಳೆಯ ಊಟ, ಭೋಜನ, ಸಾಕಷ್ಟು ಔತಣಕೂಟದಲ್ಲಿ ದೊಡ್ಡ ದೊಡ್ಡ ಸಲಾಮುಗಳು, ದೊಡ್ಡ ದೊಡ್ಡ ಶಾಲೆಗಳ ಒಂದು ಸಂಭ್ರಮ, ಹೂವಿನ ರಾಶಿ, ಇವೆಲ್ಲವುಗಳು ನೋಡಿದಾಗ ಜೀವನ ಸೇವೆ ಅಂದರೆ ಹೀಗೆ ಇರ್ತದೆ ಅಂತ ಭಾವಿಸಿಬಿಟ್ಟು ಬಹಳ ಜನ ನಾನು ಪಾಸ್ಟರ್ ಆಗಬೇಕು ಅಂತ ಮುಂದೆ ಬರ್ತಾರೆ. ಒಳಗಡೆ ಬಂದು ನೋಡಿದಾಗ ಅಯ್ಯಯ್ಯೋ ಹೀಗೆಲ್ಲ ಆಯ್ತಾ ಅಂತಂದುಬಿಟ್ಟು ಹಿಂಜರಿದು ಓಡಿ ಹೋಗ್ತಾರೆ. ಕ್ರಿಸ್ತೇಸುವಿನಲ್ಲಿ ಪ್ರಿಯರೇ, ದೇವರ ಸೇವೆಗೆ ಯೇಸು ಸ್ವಾಮಿ ಹೇಳುವಂಥದ್ದು, ನೀವು ನನ್ನನ್ನು ಆರಿಸಿಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವಂಥ ಫಲ ನಿಲ್ಲುವಂಥದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ ಅಂತ ದೇವರ ವಾಕ್ಯ ನಮಗೆ ಹೇಳುವಂಥದ್ದು. ನಾನು ಮೊನ್ನೆ ಆಲೋಚನೆ ಮಾಡ್ತಾಯಿದ್ದೆ, ನಾನೊಬ್ಬ ಮೆಡಿಕಲ್ ಫೀಲ್ಡ್ನಲ್ಲಿ ಸೇವೆ ಮಾಡಬೇಕು, ಸಾಧ್ಯ ಆದರೆ MBBS ಮುಗಿಸ್ಕೊಂಡು ಡಾಕ್ಟ್ರು ಆಗಬೇಕು ಅಂತ ನಾನು ಧಾರವಾಡ ನಗರಕ್ಕೆ 1986ನೇ ಇಸ್ವಿಯಲ್ಲಿ ಈ ಧಾರವಾಡಕ್ಕೆ ಬಂದೆ. ಜೂನ್ ತಿಂಗಳು 30ನೇ ತಾರೀಕು. ಇಲ್ಲಿಗೆ 40 ವರ್ಷ ಗತಿಸಿದವು. ನನ್ನನ್ನು ನೋಡಿದರೆ ನಿಮಗೆ ಹಾಗೆ ಅನಿಸೋದಿಲ್ಲ. ಮುರುಘಾ ಮಠದಲ್ಲಿ ಇದ್ದುಕೊಂಡು ನನ್ನ ಅಧ್ಯಯನ ಪ್ರಾರಂಭ ಮಾಡಿದೆ RLS ಕಾಲೇಜಿನಲ್ಲಿ PUCಯಲ್ಲಿ. ಅಲ್ಲಿ ಸರಿ ಆಗೋದಿಲ್ಲ ಅಂತಂದ್ಬಿಟ್ಟು ರೂಮಿನಲ್ಲಿ ಬಂದು ನಿಂತ್ಕೊಂಡೆ, ಪ್ರತ್ಯೇಕ ರೂಮಿನಲ್ಲಿ. ಅಲ್ಲಿ ಬಂದಾಗ ಏನಾಯಿತು ಅಂದರೆ, ಮನೆ ಬಿಟ್ಟು ಬಂದಿದ್ದೆ, ತಂದೆ ತಾಯಿಗಳನ್ನು ಬಿಟ್ಟು ಬಂದಿದ್ದೆ, ದುಡ್ಡು ಸಾಕಷ್ಟು ಕಳಿಸ್ತಾಯಿದ್ರು, ಒಳ್ಳೊಳ್ಳೆ ಬಟ್ಟೆಗಳಿರ್ತಾಯಿದ್ದವು, ಯಾವುದಕ್ಕೂ ಕಡಿಮೆ ಇರಲಿಲ್ಲ. ಡಿಪ್ರೆಷನ್ನಲ್ಲಿ ಬಿದ್ದು ಒಂದು ದಿವಸ ಸಾಯುವ ವಿಚಾರ ಮಾಡಿದೆ. ನಾನು ಬಾಗಿಲ ಹಾಕಿಕೊಂಡು ನನ್ನ ರೂಮ್ನಲ್ಲಿ ನೇಣು ಹಾಕ್ಕೊಳ್ಳುವಂಥ ಸಂದರ್ಭದಲ್ಲಿ ಒಬ್ಬರು ಬಂದು ನನ್ನ ಕದ ತಟ್ಟಿದರು. ಓಪನ್ ಮಾಡಿದ ತಕ್ಷಣ ಒಬ್ಬ ಕ್ರಿಶ್ಚಿಯನ್ ಮನುಷ್ಯ ಕೈಯಲ್ಲಿ ಕರಪತ್ರ ಹಿಡಿದು ಜೀಸಸ್ ಲವ್ಸ್ ಯು ಬ್ರದರ್ ಅಂತ. ಎಂಥ ಟೈಮ್ನಲ್ಲಿ ಬಂದ ಅಂಥೇಳಿ ನನಗೆ ಬೇಜಾರಾಯಿತು. ನಾನು ಆವತ್ತು ಯೇಸು ಸ್ವಾಮಿಯನ್ನು ನಂಬಿದೆ. ನನ್ನ ಕತೆ ನಿಮಗೆಲ್ಲರಿಗೂ ಗೊತ್ತಿದೆ. ಅಂದಿನಿಂದ ಇಂದಿನವರೆಗೆ 40 ವರ್ಷಗಳಾದವು. 40 ವರ್ಷದಿಂದ ಯೇಸು ಸ್ವಾಮಿಯನ್ನು ನಾನು ನಂಬಿದ್ದೇನೆ. 40 ವರ್ಷದಿಂದ ಈ ಬೈಬಲನ್ನು ನಾನು ಓದ್ತಾ ಇದ್ದೇನೆ. 40 ವರ್ಷದಿಂದ ಹಗಲು 2 ದಿವಸಕ್ಕೆ ಕನಿಷ್ಠ ನಾನು 3 ಸಾರಿ ಪ್ರಾರ್ಥನೆ ಮಾಡ್ತೇನೆ. ಹೆಚ್ಚಿನ ಸಮಯ ನಾನು ದೇವಾಲಯದಲ್ಲಿ ಮೊಳಕಾಲೂರಿ ಪ್ರಾರ್ಥನೆ ಮಾಡ್ತೇನೆ. ನೀವು ಕೂತ್ಕೊಳ್ಳುವಂಥ ಬೆಂಚ್ಗಳನ್ನು ಮುಟ್ಟಿ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ಪ್ರತಿಯೊಬ್ಬರ ಹೆಸರುಗಳನ್ನು ನೆನಪಿಸಿಕೊಂಡು ನಾನು ಪ್ರಾರ್ಥನೆ ಮಾಡ್ತೇನೆ.
ಕರ್ನಾಟಕ ಸಭಾ ಪ್ರಾಂತದ ಉದ್ದಗಲಕ್ಕೂ ಸೇವೆ ಮಾಡುವಂತೆ, ಜರ್ಮನಿ ದೇಶದಲ್ಲಿಯೂ ಕೂಡ ಹೋಗಿ ಪ್ರಸಂಗ ಮಾಡುವಂತೆ ದೇವರು ನನಗೆ ಅವಕಾಶ ಮಾಡಿಕೊಟ್ಟ. ಇದೆಲ್ಲವುಗಳ ಮಧ್ಯದಲ್ಲಿ ನಾನು ನೆನಪಿಟ್ಟುಕೊಂಡಿರ್ತಕ್ಕಂಥ ಸಂಗತಿ, ಶಿನಾಡಿನ ಉದ್ದಗಲಕ್ಕೂ ಕೂಡ ಸಾಕಷ್ಟು ಉತ್ತಮವಾದ ಹುದ್ದೆಯಲ್ಲಿ ದೇವರು ನನ್ನನ್ನಿಟ್ಟ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಅಭಿಮಾನ ಪಡ್ತಕ್ಕಂಥ ಬಯಸ್ತಕ್ಕಂಥ ಒಂದು ಪದವಿ, ಒಂದು ಹುದ್ದೆ ಅಂತಂದರೆ, ಯಾರ್ಯಾರು ಆತನನ್ನು ನಂಬಿದರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರ ಕೊಟ್ಟ ಅಂತ. ದೇವರ ಮಗ ಆಗುವಂಥ ಅವಕಾಶ ಅಲ್ಲ, ದೇವರ ಮಗ ಆಗುವಂಥ ಒಂದು ಪ್ರಿವಿಲೇಜ್ ಅಲ್ಲ, ಅಧಿಕಾರ. ದ ರೈಟ್ ಟು ಬಿಕಮ್ ಅ ಸನ್ ಆಫ್ ಚೈಲ್ಡ್ ಆಫ್ ಗಾಡ್, ದೇವರ ಮಗ ಆಗುವ ಈ ಪದವಿಯನ್ನು ನಾನು ಬಹಳಷ್ಟು ಇಷ್ಟಪಡ್ತೇನೆ. 40 ವರ್ಷದಿಂದ ನಾನು ಸುವಾರ್ತೆಯನ್ನು ಸಾರ್ತಾ ಇದ್ದೇನೆ. 40 ವರ್ಷದಿಂದ ಅನೇಕ ಸಭೆಗಳಲ್ಲಿ ಸಾವಿರಾರು ದೀಕ್ಷಾಸ್ನಾನ ಕೊಟ್ಟಿರ್ಬೋದು. ನಾನು ಮೊನ್ನೆ ಎಲ್ಲ ಸಭೆಗಳಿಗೆ ಫೋನ್ ಮಾಡಿ, ನಿಮ್ಮ ಸಭೆಯಲ್ಲಿ ಎಷ್ಟು ದೀಕ್ಷಾಸ್ನಾನ ಕೊಟ್ಟಿದ್ದೇನೆ, ಎಷ್ಟು ಕನ್ಫರ್ಮೇಷನ್ ಮಾಡಿದ್ದೇನೆ, ಎಷ್ಟು ಮದುವೆ ಮಾಡಿದ್ದೇನೆ, ಎಷ್ಟು ಶವ ಸಂಸ್ಕಾರ ಮಾಡಿದ್ದೇನೆ ಅಂತೇಳಿ ನಾನು ಲಿಸ್ಟ್ ತಕ್ಕೊಂಡೆ. ಲಿಸ್ಟ್ ನೋಡಿದಾಗ 1000 ಗಡಿ ದಾಟಿ ಹೋಯಿತು. ಸಾವಿರಾರು ಮಂದಿಯನ್ನು ಮಣ್ಣು ಮಾಡಿದ್ದೇನೆ, 100 ಕುಟುಂಬಗಳನ್ನು ಕಟ್ಟಿಸಿದ್ದೇನೆ, 100 ಜನರಿಗೆ ದೀಕ್ಷಾಸ್ನಾನ ಮಾಡಿದ್ದೇನೆ. ಆದರೆ ಇವರೆಲ್ಲರನ್ನ ಸನ್ಮಾರ್ಗದಲ್ಲಿ ನಡೆಸುವ ನಾನು ಮುಂದೊಂದು ದಿನ ಸೇರಬಲ್ಲನೆ ಆ ತೀರ, ಆ ಕಡಲ ನಾನು ಸೇರಬಲ್ಲೆನ? ಎಲ್ಲರಿಗೆ ಬೋಧನೆ ಮಾಡಿದೆ, ಎಲ್ಲರಿಗೂ ಸುವಾರ್ತೆ ಸಾರಿದೆ, ನಾನು ಅಲ್ಲಿಗೆ ಸೇರ್ತೇನ? ನನಗೆ ಸ್ವರ್ಗ ಸಿಗ್ತದ ಅಂತಕ್ಕಂಥ ಆತ್ಮಾವಲೋಕನ ನಾನು ಮಾಡಿಕೊಂಡೆ. ನಿಮಗೂ ಕೂಡ ಅದನ್ನೇ ನಾನು ಪ್ರಶ್ನೆ ಮಾಡ್ತೇನೆ. ಸಾವಿರಾರು ಪ್ರಸಂಗ ನೀವು ಕೇಳಿದ್ದೀರಿ, 100 ಪ್ರಸಂಗಗಳನ್ನು ನೀವು ಮಾಡಿರ್ಬೋದು. ಸೇರುತ್ತೀರಾ ಆ ಸ್ವರ್ಗ ಒಂದು ದಿವಸ? ಯಾಕಂದರೆ ಯೇಸು ಸ್ವಾಮಿ ಹೇಳಿದ, ನಾನಿರುವಂಥ ಸ್ಥಳದಲ್ಲಿ ನೀವು ಸಹ ಇರಬೇಕು. ದಟ್ ಈಸ್ ಅವರ್ ಅಲ್ಟಿಮೇಟ್ ಡಿಸಿಷನ್, ಅಲ್ಟಿಮೇಟ್ ಆ ಡೆಸ್ಟಿನೇಷನ್. ನಾನಿರುವಂಥ ಸ್ಥಳಕ್ಕೆ ನೀವು ಸಹ ಸೇರಬೇಕು. ನೋಡ್ರಿ, ಅನೇಕರು ಸೇವೆ ಬರುವಾಗ ಅಧಿಕಾರ, ಅಂತಸ್ತು, ಹಣ, ಅನುಕೂಲಕ್ಕಾಗಿ ಬರ್ತಾರೆ. ಯೇಸು ಸ್ವಾಮಿ ಶಿಷ್ಯರು ಮತ್ತಾಯನ ಸುವಾರ್ತೆಯಲ್ಲಿ ನೋಡಿಕೊಳ್ತೇವೆ, ತಾಯಿಯವ್ರ ಕಡೆಯಿಂದ ಇನ್ಫ್ಲೂಯೆನ್ಸ್ ಮಾಡಿಸ್ತಾಳೆ. ಸ್ವಾಮಿ, ನೀನು ನಿನ್ನ ರಾಜ್ಯ ಪಡ್ಕೊಂಡು ಬರುವಾಗ 2 ಬೇಡಿಕೆಗಳು ಈಡೇರಿಸ್ಬೇಕು. ನಿನಗೆ ಭಾಳ ಮಾಡೀವಿ, ನಾವು ಭಾಳ ಸೇವೆ ಮಾಡೀವಿ, ಭಾಳ ರೆಸ್ಪೆಕ್ಟ್ ಕೊಟ್ಟಿವಿ, ನನ್ನ ಮಕ್ಕಳನ್ನ ಇಬ್ಬರನ್ನೂ ಸೇವೆಗೆ ಬಿಟ್ಬಿಟ್ಟೇನೆ. ನಂದೊಂದು ಕೋರಿಕೆ ಏನಂದರೆ, ನೀನು ಅರಸನಾಗಿ ಬರುವ ಒಬ್ಬ ರೈಟ್ ಸೈಡ್, ಒಬ್ಬ ಲೆಫ್ಟ್ ಸೈಡ್ ಅಧಿಕಾರ ಕೊಡಿ. ಇಂಥವ್ರು ಭಾಳ ಜನ ಇರ್ತಾರೆ, ಅಧಿಕಾರಕ್ಕಾಗಿ, ಆಸೆ ಆಮಿಷಗಳಿಗಾಗಿ ಸೇವೆಗೆ ಬರ್ತಕ್ಕಂಥವ್ರು. ಆದರೆ ಯೇಸು ಸ್ವಾಮಿ ಹೇಳುವಂಥದ್ದು, ಯಾವನಾದರೂ ನನ್ನ ಸೇವೆಯನ್ನು ಮಾಡುವುದಾದರೆ ಅವನಿಗೆ ಪರಲೋಕದಲ್ಲಿರುವಂಥ ತಂದೆ ಬಹುಮಾನ ಕೊಡ್ತಾನೆ. ಯೇಸು ಸ್ವಾಮಿ ಸೇವೆ ಮಾಡಿಸಿಕೊಳ್ಳಲಿಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕಾಗಿ ಬಂದ. ತನ್ನನ್ನು ಹಿಡುಕೊಡುವವನ ಪಾದ ತೊಳೆದ. ನಾನು ಯೇಸು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳುವವನ ಪಾದ ತೊಳೆದ. ತನ್ನನ್ನು ಕೆಲವೇ ಕ್ಷಣಗಳಲ್ಲಿ ಬಿಟ್ಟು ಓಡಿ ಹೋಗುವಂಥವರ ಕಾಲು ಮುಟ್ಟಿ ಪಾದ ತೊಳೆದ. ಇನ್ನು ಮೇಲೆ ನೀವು ನನ್ನ ಸ್ನೇಹಿತರಂತ ಹೇಳೋದಿಲ್ಲ, ನನ್ನ ಸಹೋದರರು ಅಂತ ಹೇಳ್ತೇನೆ, ನನ್ನ ಅಣ್ಣ ತಮ್ಮಂದಿರು ಅಂತ ಹೇಳ್ತೇನೆ ಅಂತ ಅಂದ್ಬಿಟ್ಟು ಅವರನ್ನು ತನ್ನ ಸ್ನೇಹಿತರಂದ, ತನ್ನ ಅಣ್ಣಂದಿರಂದ. ದೇವರು ಈ ಸೇವೆಯನ್ನು ನಂಬಿ ನಮ್ಮನ್ನು ಕರೆದಿದ್ದಾನೆ. ಮುಂದಿನ ಪೀಳಿಗೆಗೆ ನಾವು ಸುವಾರ್ತೆಯನ್ನು ಸಾರಬೇಕಾಗಿದೆ. ಸಭೆಗಳು ನಿಲ್ಲಬೇಕಾಗಿವೆ. ಜನರಿಗೆ ನಿದರ್ಶನವಾಗಿ ನಾವು ಬದುಕಬೇಕಾಗಿದೆ. ಏನೂ ತಂದಿಲ್ಲ, ಏನೂ ತಕ್ಕೊಂಡು ಹೋಗೋದಿಲ್ಲ, ಎಲ್ಲವನ್ನೂ ಇಲ್ಲೇ ಬಿಟ್ಟು ಹೋಗ್ತೇವೆ. ಆದ್ದರಿಂದ ತುಂಡು ಬಟ್ಟೆ, ತುತ್ತು ಅನ್ನ, ಇರಲಿಕ್ಕೆ ಒಂದಿಷ್ಟು ಸ್ಥಳ ಇದ್ದರೆ ನಮಗೆ ಸಾಕು. ಆ ಸ್ಥಳ ಕೂಡ ಬಿಟ್ಟು ನಾವು ಮಹಿಷಿ ರಸ್ತೆಯಲ್ಲಿರ್ತೀವಲ್ಲ, ಅದನ್ನು ನೀವು ಯಾವಾಗಲೂ ಒಂದು ರೌಂಡ್ ಅಲ್ಲಿ ರೌಂಡ್ ಹೊಡಿಬೇಕು. ಯಾಕಂತಂದರೆ ಯುವರ್ ಫೈನಲ್ ಡೆಸ್ಟಿನೇಷನ್ ಈಸ್ ವೇಟಿಂಗ್ ದೇರ್. ಎಷ್ಟು ದೊಡ್ಡ ಮನೆ ಕಟ್ಟಿದ್ರು, ಎಷ್ಟು ಬ್ರ್ಯಾಂಡೆಡ್ ಕಾರ್ನಲ್ಲಿ ಜೀವನ ಮಾಡಿದರು, ಕೊನೆಗೆ ಹೋಗೋದು ಕಾಫಿನ್ ಬಾಕ್ಸ್ನಲ್ಲಿ ನಮ್ಮ ಕೊಡೆಯ ಪಯಣ. DJ ಮ್ಯೂಸಿಕ್ ಹಾಕ್ಕೊಂಡು ಇಡೀ ಲೈಫ್ ಲಾಂಗ್ ಡಚ್ಚಕ್ ಡಿಚ್ಚಕ್ ಅಂತ ನೀವು ಕುಣಿದಾಡಿದ್ರು ಕೂಡ ಕೊನೆಗೆ ಹೋಗುವಂಥ ಕೇಳುವಂಥ ಗೀತ, ಸಲಾಂ ಸಲಾಂ ನಾ ಹೋಗುವೆ ಹೊತ್ತಿಲ್ಲ ನಿಲ್ಲುವುದಕ್ಕೆ ಅನ್ನುವಂಥ ಗೀತ. ಎಲ್ಲ ಬ್ರ್ಯಾಂಡೆಡ್ ಕಾರ್ನಲ್ಲಿ ನೀವು ಪ್ರಯಾಣ ಮಾಡಿದರು, ಕೊನೆಗೆ ಹೋಗ್ತಕ್ಕಂಥದ್ದು ಸುರೇಶ್ ದಂಡಿನವರ ಆ್ಯಂಬುಲೆನ್ಸ್ನಲ್ಲಿ. ದಟ್ ಈಸ್ ಫೈನಲ್ ವೆಹಿಕಲ್. ಸುಖದ ಸುಪ್ಪತ್ತಿಗೆ ನಿಮ್ಮ ಮನೆಯಲ್ಲಿದ್ದರೂ ನೀವು ಮಲ್ಕೊಳ್ಳುವಂಥದ್ದು 3x6 ಕಾಫಿನ್ ಬಾಕ್ಸ್. ದಿಸ್ ಈಸ್ ಆಲ್ ಅಬೌಟ್ ಅವರ್ ಲೈಫ್. ಕಾಫಿನ್ ಬಾಕ್ಸ್ನಲ್ಲಿ ಸೇರುವ ಮುನ್ನ 3 ಗಂಟೆ ಹೊಡೆಯುವ ಮುನ್ನ, ಅಯ್ಯೋ ನಿನ್ನೆ ಭೇಟಿಯಾಗಿದ್ದೀವಿ, ಹೋದ್ರಿ ಅಂತ ಸುದ್ದಿ ಕೇಳುವ ಮುನ್ನ ಕೆಲವೊಬ್ಬರನ್ನು ನಾವು ದೇವರ ಕಡೆಗೆ ನಡೆಸೋಣ. ಕೆಲವೊಬ್ಬರಿಗಾಗಿ ಪ್ರಾರ್ಥನೆ ಮಾಡೋಣ, ಕೆಲವೊಬ್ಬರನ್ನು ಕ್ಷಮಿಸೋಣ, ಕೆಲವೊಬ್ಬರು ಬಂದು ನಮ್ಮನ್ನು ಕ್ಷಮಾಪಣೆ ಕೇಳುವುದಕ್ಕಾಗಿ ನಿರೀಕ್ಷೆ ಮಾಡೋಣ.
ಎಂತಹ ಸುಂದರವಾದ ಬದುಕನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ದೇವರು ನಮ್ಮನ್ನು ಕರೆದಿರುವಂಥ ಉದ್ದೇಶ, ನನ್ನ ಮಾನಕ್ಕಾಗಿ ನೀನೊಂದು ಪಾತ್ರೆಯಾಗುತ್ತೀಯ, ನನ್ನ ಸೇವೆಗಾಗಿ ನೀನೊಂದು ಸಾಧನವಾಗುತ್ತೀಯ. ಸಾಧಕ ಅವನು, ಸಾಧನ ನಾವುಗಳು. ನಾವು ಆತನನ್ನು ಬಿಂಬಿಸುತ್ತಾ, ಆತನನ್ನು ಪ್ರತಿಫಲಿಸುತ್ತಾ ಆತನಿಗಾಗಿ ಬಾಳೋಣ, ಬದುಕೋಣ, ಸಾಯೋಣ ಮತ್ತು ಆತನಿರುವಲ್ಲಿಗೆ ಸೇರೋಣ. ಹೀಗಾಗುವಂತೆ ದೇವರು ಎಲ್ಲ ಸಭಾ ಸೇವಕರುಗಳನ್ನು, ಸಭಾ ಪಾಲಕರುಗಳನ್ನು, ಪಾಲಕಿಯರನ್ನು, ಅವರ ಕುಟುಂಬ ಮಕ್ಕಳನ್ನು ಮತ್ತು ನಮ್ಮ ಸಭೆಯನ್ನು ಪರಿಪಾಲಿಸಲೆಂಬುದೇ ನನ್ನ ಪ್ರಾರ್ಥನೆ. ಕ್ರಿಸ್ತೇಸು ನಿನ್ನ ಮಾನಕ್ಕಾಗಿ ನಾನೊಂದು ಪಾತ್ರೆಯಾಗಲಿ, ನೀ ಮೆಚ್ಚುವಂಥ ಸೇವೆಗಾಗಿ ನನ್ನನ್ನು ನಿನ್ನ ರಕ್ತದಿಂದ ವಿಶುದ್ಧ ಪಡಿಸೈ ಪವಿತ್ರ. 195ನೇ ಗೀತ 1 ಮತ್ತು 4ನೇ ನುಡಿಯನ್ನು ಹಾಡೋಣ.